ತೊಗರಿಗೆ ಸರ್ಕಾರ ಘೋಷಿಸಿರುವ ಬೆಂಬಲ ಬೆಲೆ ವಿರೋಧಿಸಿ ಗುಲ್ಬರ್ಗಾದ ಜೇವರ್ಗಿಯಲ್ಲಿ ನಡೀತಾ ಇರುವ ರೈತರ ಉಪವಾಸ ಸತ್ಯಾಗ್ರಹ 7ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರವೇನೋ ತೊಗರಿಗೆ ಸುಮಾರು 4,000 ರೂಪಾಯಿ ಬೆಲೆ ನಿಗದಿ ಮಾಡಿದೆ. ಆದರೆ ಇದು ರೈತರಿಗೆ ತೃಪ್ತಿ ತಂದಂತೆ ಕಾಣ್ತಾ ಇಲ್ಲ. ಕುಂಠಿತಗೊಂಡಿರುವ ಇಳುವರಿ ಹಾಗೂ ದುಬಾರಿ ವೆಚ್ಚದ ಹಿನ್ನೆಲೆಯಲ್ಲಿ ಸರ್ಕಾರ ನಿಗದಿ ಮಾಡಿರುವ ಬೆಂಬಲ ಬೆಲೆ ವೈಜ್ಞಾನಿಕವಾಗಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ. ಅಲ್ಲದೆ ಸರ್ಕಾರ ಕಾಟಾಚಾರಕ್ಕೆ ತರಾತುರಿಯಲ್ಲಿ ಕಳೆದ ವರ್ಷದ ಬೆಲೆಯನ್ನೇ ಮುಂದುವರೆಸಿದೆ. ಹೀಗಾಗಿ ಸರ್ಕಾರ ಕನಿಷ್ಠ 4,500ರಿಂದ 5,000 ರೂಪಾಯಿ ಬೆಲೆ ನಿಗದಿ ಮಾಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಇನ್ನೊಂದೆಡೆ ಬೆಂಬಲ ಬೆಲೆಗೆ ಆಗ್ರಹಿಸಿ ಉಪವಾಸ ಕುಳಿತಿರುವ ರೈತರು ಅಸ್ವಸ್ಥಗೊಂಡಿದ್ದಾರೆ. 9 ರೈತರನ್ನ ಪೊಲೀಸರು ಬಲವಂತವಾಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. 4,500 ರೂಪಾಯಿ ಬೆಂಬಲ ಮಾಡಲೇಬೇಕು. ರೈತರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ರೈತರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಹೋದ ವರ್ಷ 4,000 ರೂಪಾಯಿಗೆ ಸರ್ಕಾರ ಖರೀದಿ ಮಾಡಿದೆ. ಆದರೆ ಮತ್ತು ಈ ವರ್ಷ ರೈತರು ಏನು ಖರೀದಿಸುವಂಥ ಗೊಬ್ಬರ ಆಗಿರ್ಬೋದು, ಬೇರೆ ಬೇರೆ ಔಷಧ ಆಗಿರ್ಬೋದು, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸಾಕಷ್ಟು ದರಗಳಲ್ಲಿ ವ್ಯತ್ಯಾಸ ಆಗಿದೆ. ಸರ್ಕಾರದ ನಿರ್ಧಾರ ಏನಿದೆ ಅದು ಸಂಪೂರ್ಣ ಅವೈಜ್ಞಾನಿಕವಾದಂಥ ನಿರ್ಧಾರ. ಈಗಾಗಲೇ ಮಾರುಕಟ್ಟೆಯಲ್ಲಿ 3,700, 800, 900 ನಡೆದಿದೆ. ಸರ್ಕಾರ ಮಾಡಿದ್ದೇನು? ರೈತರಿಗಾಗಿ ಇವರು ಮಾಡ್ಕೊಂಡಿವಿ ಅಂತ ಹೇಳೋದೇನು? ಅದಕ್ಕೆ ಇವತ್ತು ಏನಾದರೂ ನಿಜವಾದಂಥ ರೈತರ ಬಗ್ಗೆ ಕಳಕಳಿ ಇತ್ತಂದ್ರೆ ಇವತ್ತು 4,500 ರೂಪಾಯಿ ಬೆಂಬಲ ಬೆಲೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ತೊಗರಿಗೆ ಸರ್ಕಾರ ಘೋಷಿಸಿರುವಂತಹ ಬೆಂಬಲ ಬೆಲೆಯನ್ನ ವಿರೋಧಿಸಿ ಇವತ್ತು ರೈತರು ನಡೆಸ್ತಾ ಇರುವಂತಹ ಉಪವಾಸ ಸತ್ಯಾಗ್ರಹ 7ನೇ ದಿನಕ್ಕೆ ಕಾಲಿಟ್ಟಿದೆ. ಸೊ ಯಾವ್ಯಾವ ಪ್ರಮುಖ ಬೇಡಿಕೆಗಳನ್ನ ಈಗ ಸರ್ಕಾರದ ಮುಂದೆ ರೈತರು ಇಟ್ಟಿದ್ದಾರೆ? ಸೌಮ್ಯ, ತೊಗರಿಗೆ ಸುಮಾರು 4,500ರಿಂದ 5,000 ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ಅಂತ ಆಗ್ರಹಿಸಿ ಜೇವರ್ಗಿ ತಹಸೀಲ್ ಕಚೇರಿ ಮುಂದೆ ರೈತರು 7 ದಿನದಿಂದ ಅಮಾನ ಉಪವಾಸ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ದಾರೆ. ಆ ಸತ್ಯಾಗ್ರಹದ ನಡುವೆನೆ ಕಳೆದ 2 ದಿನಗಳ ಹಿಂದಷ್ಟೇ ರಾಜ್ಯ ಸರ್ಕಾರ ತೊಗರಿಗೆ 4,000 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ. ಆದ್ರೆ ಇದನ್ನ ಈ 4,000 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿರುವುದನ್ನ ಗುಲ್ಬರ್ಗಾ ಜಿಲ್ಲೆಯ ರೈತರು ಇದನ್ನ ಸರಾಸಗಟವಾಗಿ ತಿರಸ್ಕರಿಸಿದ್ದಾರೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂದ್ರೆ ಈ ವರ್ಷ ತೊಗರಿ ಇಳುವರಿ ತೀರಾ ಕುಂಠಿತಗೊಂಡಿದೆ. ಅದು ಬರದ ಕಾರಣದಿಂದ, ಜೊತೆಗೆ ಬೀಜ ಗೊಬ್ಬರ ರೇಟ್ ಕೂಡ ದುಬಾರಿಯಾಗಿದೆ. ಹಾಗಾಗಿ ಪ್ರೊಡಕ್ಷನ್ ಕಾಸ್ಟ್, ತೊಗರಿಯನ್ನ ಬೆಳೆಯುವಂತಹ ವೆಚ್ಚ ಜಾಸ್ತಿ ಆಗಿದೆ. ಅದು ಸುಮಾರು 4,000ಗಿಂತ ಹೆಚ್ಚಿನ ಕಾಸ್ಟ್ ಅನ್ನ ತೊಗರಿ ಬೆಳೆದಕ್ಕೆ ರೈತರೇ ಖರ್ಚು ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರವೇ 4,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿರುವುದರಿಂದ ರೈತರಿಗೆ ಯಾವುದೇ ರೀತಿಯ ಅನುಕೂಲ ಆಗುವುದಿಲ್ಲ. ಹಾಗಾಗಿ ಸುಮಾರು 4,500ರಿಂದ 5,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಒಂದಿಷ್ಟು ಅನುಕೂಲ ಆಗ್ತದೆ. ಆ ಕೆಲಸ ಆಗ್ಲಿ ಅನ್ನುವಂಥದ್ದು ರೈತರ ಆಗ್ರಹವಾಗಿದೆ. ಹಾಗಾಗಿ ಈ ಬೇಡಿಕೆಯನ್ನು ಇಟ್ಕೊಂಡು ಏನು ಸತ್ಯಾಗ್ರಹ ನಡೆಸ್ತಾ ಇದ್ರು. ಬೆಂಬಲ ಬೆಲೆ ಘೋಷಣೆ ನಂತರ ಕೂಡ ಈ ಸತ್ಯಾಗ್ರಹ ಮುಂದುವರೆದಿದೆ. ಇದೀಗ ಸುಮಾರು 9 ಜನ ಸತ್ಯಾಗ್ರಹಿಗಳು ಅಸ್ವಸ್ಥರಾಗಿದ್ದಾರೆ. ಅವರನ್ನ ಜೇವರ್ಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಸೌಮ್ಯ, ಶರಣಯ್ಯ, ರೈತರಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಅಂದ್ರೆ ಈಗ ತೊಗರಿಯನ್ನ ಬೆಳೆಯೋದಕ್ಕೆ ಎಷ್ಟರಿಂದ ಎಷ್ಟು ಖರ್ಚಾಗ್ತಾ ಇದೆ? ಈಗ ಸರ್ಕಾರ ನಿಗದಿಪಡಿಸಿರುವಂತಹ ಬೆಲೆಯಿಂದಾಗಿ ಸುಮಾರು ಎಷ್ಟು ನಷ್ಟವನ್ನ ರೈತರು ಅನುಭವಿಸ್ತಾ ಇದ್ದಾರೆ? ಸೌಮ್ಯ, ಕಳೆದ ವರ್ಷ ಕೂಡ ಸರ್ಕಾರ ತೊಗರಿಗೆ 4,000 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿತ್ತು. ಆದ್ರೆ ಈ ವರ್ಷ ಕೂಡ ಅದೇ 4,000 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ. ಆದ್ರೆ ವ್ಯತ್ಯಾಸ ಏನಂದ್ರೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ರೈತರಿಗೆ ಆಗಿರುವಂತಹ ವ್ಯತ್ಯಾಸ ಅಂದ್ರೆ ಈ ವರ್ಷ ಮಳೆ ಇಲ್ಲದೆ ಇರುವುದರಿಂದ ಪ್ರೊಡಕ್ಷನ್ ಕಾಸ್ಟ್ ರೈತರಿಗೆ ಜಾಸ್ತಿ ಆಗಿದೆ. ಜೊತೆಗೆ ಎಲ್ಲಾ ವೆಚ್ಚಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇವನ್ ಕೂಲಿ ಆಳುಗಳ ರೇಟ್ ಆಗಿರ್ಬೋದು, ಬೀಜ ಗೊಬ್ಬರಗಳ ರೇಟ್ ಅನ್ನ ಸರ್ಕಾರನೇ ಕೂಡ ಜಾಸ್ತಿ ಮಾಡಿರುವಂತದ್ದು. ಇದೆಲ್ಲವನ್ನ ಗಮನಿಸಿದಾಗ ಪ್ರೊಡಕ್ಷನ್ ಕಾರ್ಡ್ ಜಾಸ್ತಿ ಆಗಿದೆ. ಸುಮಾರು 1 ಕ್ವಿಂಟಲ್ ತೊಗರಿ ಬೆಳಿಬೇಕಾದ್ರೆ ರೈತರಿಗೆ ಸುಮಾರು 4,000 ಹತ್ರ ಖರ್ಚೇನೆ ಬರ್ತಾ ಇದೆ. ಹಾಗಾಗಿ 4,000 ರೂಪಾಯಿಗೆ ರೈತರಿಗೆ ಮಾರಾಟ ಮಾಡಿದ್ರೆ ಯಾವುದೇ ಅದರಲ್ಲಿ ಲಾಭ ಅಂತೂ ಲಾಭದ ಮಾತು ದೂರನೇ ಉಳಿತು. ಇನ್ನು ಅವರು ವೆಚ್ಚ ಮಾಡಿದಂತದ್ದು ಕೂಡ ಭರಿಸಿಕೊಳ್ಳಕ್ಕೆ ಸಾಧ್ಯ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ. ಈ ಬಗ್ಗೆ ಇದು ತೊಗರಿ ಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ರೈತರು ಜಾಸ್ತಿ ಬೆಳೆಯುವಂತದ್ದು. ಆದ್ರೆ ಈ ಬಗ್ಗೆ ಹೈದರಾಬಾದ್ ಕರ್ನಾಟಕ ಭಾಗದ ಶಾಸಕರುಗಳು ಸರ್ಕಾರದ ಮೇಲೆ ಒತ್ತಡ ಹೇರುವುದರಲ್ಲಿ ವಿಫಲವಾಗಿರುವಂತದ್ದು ಬಹು ಮುಖ್ಯವಾಗಿ ಕಾಣುವಂತಹ ಅಂಶ. ಸರ್ಕಾರಕ್ಕೆ ಈ ಬಾರಿ ಆದ್ರೂ ಸುಮಾರು 5,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡ್ತದೆ ಅನ್ನುವಂತಹ ನಿರೀಕ್ಷೆ ಹುಸಿಯಾಗಿದೆ. ಜೊತೆಗೆ ಇದೇ ಬೇಡಿಕೆ ಇಟ್ಕೊಂಡು ಕಳೆದ ವರ್ಷ ಜೇವರ್ಗಿನಲ್ಲಿ ರೈತರು ಸಾಮೂಹಿಕವಾಗಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಅಂತಹ ಘಟನೆ ಮರುಕಳಿಸದೇ ಇರುವ ರೀತಿಯಲ್ಲಿ ಸರ್ಕಾರ ಈ ಬಾರಿ ಆದ್ರೂ ಎಚ್ಚೆತ್ತುಕೊಳ್ತದ ಅನ್ನುವಂತಹ ನಿರೀಕ್ಷೆ ರೈತ ಸಮುದಾಯದಲ್ಲಿತ್ತು. ಆದ್ರೆ ಸರ್ಕಾರ ಈ ಬಾರಿ ಕೂಡ ಅದೇ 4,000 ರೂಪಾಯಿ ಬೆಂಬಲ ಬೆಲೆಯನ್ನು ಮುಂದುವರಿಸುವ ಮೂಲಕ ರೈತ ಸಮುದಾಯಕ್ಕೆ, ಅದರಲ್ಲೂ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಭಾಗದ ರೈತ ಸಮುದಾಯಕ್ಕೆ ತೀವ್ರವಾದಂತಹ ಒಂದು ಅನ್ಯಾಯ ಮಾಡಿದೆ ಅನ್ನುವಂಥದ್ದು ರೈತರ ಅನಿಸಿಕೆಯಾಗಿದೆ. ಸೌಮ್ಯ, ಓಕೆ, ಧನ್ಯವಾದ ಶರಣಯ್ಯ ತಮ್ಮೆಲ್ಲ ಮಾಹಿತಿಗೆ. ಈಗ ಈ ಬಗ್ಗೆ ಮಾತನಾಡೋದಕ್ಕೆ ರೈತರಾದಂತಹ ಎಸ್ ತಲಗಾರ್ ಅವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತಲಗಾರ್ ಅವರೇ, ಹೇಳಿ, ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ನಿಮಗೆ?
ಮೇಡಮ್ ಅವರೇ, ಹ್ಮ್ ಹಲೋ. ಹೇಳಿ ಹೇಳಿ. ನಾವು 7 ದಿನಗಳ ಪರ್ಯಂತರವಾಗಿ ಜೇವರ್ಗಿ ತಹಶೀಲ್ ಕಚೇರಿ ಮುಂದೆ ಹ್ಮ್ ಇವತ್ತು ಸನ್ಮಾನ್ಯ ಕೇದಾರಲಿಂಗ ಹಿರೇಮಠ ಅವರ ನೇತೃತ್ವದಲ್ಲಿ ಜಾತ್ಯತೀತ ಜನತಾದಳ ಮತ್ತು ತಾಲೂಕು ರೈತ ಹೋರಾಟ ಸಮಿತಿ ನೇತೃತ್ವದಲ್ಲಿ 7 ದಿನಗಳ ಪರ್ಯಂತರವಾಗಿ ಆಮರಣ ಉಪವಾಸ ಸತ್ಯಾಗ್ರಹ ಮುಂದುವರೆದಿದೆ ಮೇಡಮ್ ಅವರೇ. ಹ್ಮ್ ಈಗಾಗಲೇ ನಾವು 11 ಜನ ರೈತರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ಮತ್ತೆ 5 ಜನ ಸತ್ಯಾಗ್ರಹಿಗಳು ಆಮರಣ ಉಪವಾಸ ಸತ್ಯಾಗ್ರಹ ಮುಂದುವರೆದಿದ್ದಾರೆ. ಹ್ಮ್ ಆದ್ರೆ ಇವತ್ತಿನ ಸರ್ಕಾರ ಹೋದ ವರ್ಷ ನಿಗದಿಪಡಿಸಿರ್ತಕ್ಕಂತ 4,000 ರೂಪಾಯಿ ಬೆಂಬಲ ಬೆಲೆ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಹೊರತಾಗಿ ಯಾವುದೇ ರೀತಿಯ ಕಾರ್ಯರೂಪಕ್ಕೆ ಬಂದಿಲ್ಲ. ಹ್ಮ್ ಆದ್ರೆ ನಮ್ಮ ಬೇಡಿಕೆ 4,500 ರೂಪಾಯಿ, ಹ್ಮ್ 4,500 ರೂಪಾಯಿ ಬೆಂಬಲ ಬೆಲೆ ಕೊಟ್ಟು ಸರ್ಕಾರದಿಂದ ಖರೀದಿ ಮಾಡಬೇಕು. ಅದ್ರ ಜೊತೆಗೆ ಏನಪ್ಪಾ, ಮಲ್ಲಾಬಾದ್ ಏತ್ ನೀರಾವರಿಯ ಸುಮಾರು 20 ವರ್ಷಗಳ ಬೇಡಿಕೆ ಇದೆ. ಆ ಮಲ್ಲಾಬಾದ್ ಏತ್ ನೀರಾವರಿಗಾಗಿ ಏನಪ್ಪಾ ಅಂದ್ರೆ 3 ಲಿಫ್ಟ್ಗಳು ಏಕಕಾಲಕ್ಕೆ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಸುಮಾರು 9,000 ವಿಧವಾ ವೇತನ ಅಂಗವಿಕಲರಿಗೆ ಮಾಶಾಸನ ಈಗಾಗಲೇ ರದ್ದುಪಡಿಸಿದ್ದಾರೆ. ತಕ್ಷಣ ಆ 9,000 ಅಂಗವಿಕಲರಿಗೆ ವೃದ್ಧಾಪ್ಯ ವೇತನದವರಿಗೆ 9,000 ತಕ್ಷಣ ಅವರಿಗೆ ಹಣ ಪಾವತಿ ಮಾಡಬೇಕು. ಅದ್ರ ಜೊತೆಗೆ ಕೋನ ಇಬ್ಬರಿಗೆ ಸರಡಿಗೆ ಮಧ್ಯೆ ಒಂದು ಬ್ರಿಡ್ಜ್ ಮಾಡ್ಬೇಕಂತೇಳಿ 4 ಪ್ರಮುಖ ಬೇಡಿಕೆ ಇಟ್ಟುಕೊಂಡು ಇವತ್ತು 7ನೇ ದಿನದಲ್ಲಿ ಇವತ್ತು ಜೇವರ್ಗಿಯ ರೈತರು ಆಮರಣ ಉಪವಾಸ ಸತ್ಯಾಗ್ರಹ ಮುಂದುವರಿಸಿದ್ದಾರೆ. ಆದರೆ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂತ 4,000 ರೂಪಾಯಿ ಬೆಂಬಲ ಬೆಲೆ ನಾವು ಒಪ್ಪೋದಿಲ್ಲ. ಯಾವುದೇ ಕಾರಣಕ್ಕೂ 4,500 ಆಗುವವರೆಗೆ ನಮ್ಮ ಆಮರಣ ಉಪವಾಸ ಸತ್ಯಾಗ್ರಹ ಮುಂದುವರಿಸ್ತೀವಿ ಮೇಡಮ್. ಓಕೆ, ಧನ್ಯವಾದ ತಳಗಾರ್ ಅವರೇ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ.